ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮುತ್ತುಂದು ಮದುವೆ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೋಸ್ಕರ ಮುತ್ತು ನನ್ನ ಮದುವೆ ಆಗಬೇಕಿತ್ತು, ಏನಕ್ಕೆ ಕ್ಯಾನ್ಸಲ್ ಮಾಡಿ ಬಂದ್ರಿ, ಆ ಹುಡುಗಿನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ, ಬೇರೆ ಇನ್ನೆಲ್ಲಿ ನೋಡೋದು ಅಂತ ಹಿಂಗೆಲ್ಲ ತಲೆ ಕೆಡಿಸ್ಕೊಂಡಿರ್ತಾನೆ. ಆದರೆ ಮನೆಯವರಿಗೆಲ್ಲ ಆ ಹುಡುಗಿ ಬೇಡ ಅನ್ನಿಸ್ತಿತ್ತು. ಏಕೆಂದರೆ ಮುತ್ತು ಸಂಬಳ ತಗೊಳ್ಳೋದು ಕಡಿಮೆ, ಅವಳು ಸಂಬಳ ತಗೊಳ್ಳೋದು ಜಾಸ್ತಿ, ನಾನು ಕರೆದ ಕಡೆ ಅವ್ನು ಬರಬೇಕು ಅಂತ ಹೇಳಿರ್ತಾಳೆ. ಅದಕ್ಕೆ ಮನೆಯವರಿಗೆಲ್ಲ ಬೇಜಾರಾಗಿರುತ್ತೆ. ಆದರೆ ಮುತ್ತು ಎಲ್ಲದಕ್ಕೂ ಒಪ್ಕೊಂಡಿರ್ತಾನೆ. ಯಾಕೆ ಅಂತಂದರೆ ಕಂಠಿ ಮದುವೆ ಆಗಬೇಕು, ಇಲ್ಲಾಂದರೆ ಕಂಠಿ ಮದುವೆ ಆಗಲ್ಲ, ಕಂಠಿ ಹುಡುಗಿ ಜೋರು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಇವನು ತುಂಬಾ ಟೆನ್ಷನ್ ತಗೊಂಡ್ಬಿಟ್ಟಿರ್ತಾನೆ ಮುತ್ತು. ಆದರೆ ಮುತ್ತನ್ನ ಕೇಳ್ತಾರೆ ಎಲ್ಲ ರೀತಿಯೂ, ಏನಕ್ಕೆ ಆ ಥರ ಒಪ್ಕೊಂಡೆ ನೀನು, ಏನಕ್ಕೆ ಆ ಥರ ಒಪ್ಕೊಂಡೆ ಅಂದರೆ ಬಾಯೇ ಬಿಟ್ಟಿರಲ್ಲ. ಎಷ್ಟೇ ಹಿಂಸೆ ಮಾಡಿದ್ರೂ ಬಾಯಿ ಬಿಡೋದೇ ಇಲ್ಲ. ಮತ್ತು ಚಂದನ ಕೇಳ್ತಾಳೆ, ಹರಿ ಕೇಳ್ತಾನೆ, ಕಂಠಿ ಕೇಳ್ತಾನೆ, ಎಲ್ಲ ಕೇಳ್ತಾರೆ. ಯಾರು ಕೇಳಿರೂ ಬಾಯಿ ಬಿಡಲ್ಲ. ಒಟ್ಟಿಗೆ ಮದುವೆ ಆಗಬೇಕು, ನನ್ನ ಮದುವೆ ಆಗಬೇಕು, ಇಷ್ಟೇ. ಹುಡುಗಿ ಹೆಂಗಾರ ಇರಲಿ, ನನ್ನ ಮದುವೆ ಆಗಬೇಕು, ಇಷ್ಟೇ ಹೇಳ್ತಾ ಇರ್ತಾನೆ. ಅಲ್ಲ ಕಣಣ್ಣ, ಆ ಹುಡುಗಿ ನೋಡಂಗಿದ್ದಾಳಣ್ಣ, ಆ ಹುಡುಗಿ ಒಪ್ಕೊಬಂದಿದೆಯಲ್ಲ ಅಂತ ಹರಿ ಕೇಳ್ತಾನೆ. ಚಂದನೋ ಏನೋ ಗೊತ್ತಿಲ್ಲ, ಒಟ್ಟಿಗೆ ನಾನು ಮದುವೆ ಆಗಬೇಕು ಅಷ್ಟೇ ಅಂತ ಹೇಳ್ತಾನೆ. ಏನು ಹಿಂಗೆ ಮಾತಾಡ್ತಾನಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಇವನು ತಲೆ ಕೆಡಿಸ್ಕೊಂಡಿರ್ತಾನೆ. ಆಮೇಲೆ ಮನೆಯವರೆಲ್ಲ ತಲೆ ಕೆಡಿಸ್ಕೊತಾರೆ, ಏನಕ್ಕೆ ಹಿಂಗೆಲ್ಲ ಕೇಳ್ತಾವನಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೈಮನ ಅಣ್ಣನೂ ಅಲ್ಲಿಗೆ ಬಂದಿರ್ತಾನೆ. ಎಲ್ಲರೂ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಇಲ್ಲ, ಹುಡುಗಿ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರಿ, ನಾನು ಮದುವೆ ಮಾಡ್ಕೋಬೇಕಿತ್ತು, ಹುಡುಗಿನ ಮದುವೆ ಮಾಡ್ಕೋಬೇಕಿತ್ತು ಅಂತ ಹೇಳ್ತಲೇ ಇರ್ತಾನೆ. ಆವಾಗ ಹರಿ ಏನು ಮಾಡ್ತಾನೆ, ಯಾಕಣ್ಣ ಹಂಗೆಲ್ಲ ಮಾತಾಡ್ತೀಯ, ಏನಣ್ಣ ನಿನ್ನ ಪ್ರಾಬ್ಲಮ್ಮು, ಸತ್ಯ ಮಾಡು ನನ್ನ ಮೇಲೆ, ಸತ್ಯವಾಗ್ಲೂ ಆ ಹುಡುಗಿನ ಏನಕ್ಕೆ ಮದುವೆ ಮಾಡ್ಕೊಳಕ್ಕೆ ಹೋದೆ ಅಂತ ನಿಜಾಂಶ ಹೇಳು ಅಂತ ಹೇಳಿದಾಗ, ಆವಾಗ ನನ್ನ ಮೇಲೆ ಹಣೆ ಹೇಳಲಿಲ್ಲ ಅಂದರೆ ಅಂತಾನಲ್ಲ ಮೈ. ಅದಕ್ಕೆ ಆವಾಗ ಹೇಳ್ತಾನೆ, ಕಂಠಿ ಹುಡುಗಿ ಸಿಕ್ಕಿದ್ಲು ವೈಭವಿ, ಅವಳು ಸಿಕ್ಬಿಟ್ಟು ನೀವು ಮದುವೆ ಆಗಲ್ಲ, ನಿಮಗಂತೂ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ, ನಮಗೂ ದಾರಿ ಮಾಡಿಕೊಡಲ್ಲ, ನಿಮ್ಮ ಮದುವೆ ಆಗೋವರೆಗೂ ನಮ್ಮ ಮದುವೆ ಆಗಲ್ಲ ಅಂತ ಹೇಳ್ತಾನೆ ಕಂಠಿ. ಅಲ್ಲಿವರೆಗೆ ನಾವು ಹಂಗೆ ಇರೋಕ್ಕಾಗುತ್ತಾ, ಲೈನ್ ಕ್ಲಿಯರ್ ಮಾಡಲ್ಲ ನೀವು ಅಂತೆಲ್ಲ ಬೈದ್ಲು ಅಂತ. ಆವಾಗ ಕಂಠಿಗೆ ಸಿಟ್ಟು ಬರುತ್ತೆ. ಅಲ್ಲಿಂದ ಓಡ್ತಾನೆ, ಎದ್ನ ಬಿದ್ನ ಅಂಥೇಳಿ ಅಲ್ಲಿಗೆ ಹೋಗ್ಬಿಟ್ಟು ಅವಳಿಗೆ ಸರಿಯಾಗಿ ರೂಮಲ್ಲಿರ್ತಾಳೆ. ಅಲ್ಲಿಂದ ಅವಳು ಬಾಗಿಲು ತಟ್ತಾನೆ, ಬಾಗಿಲು ತಕ್ಕಿ ಆಚೆ ಕರ್ಕೊಬರ್ತಾನೆ. ಅವ್ರ ಅಮ್ಮ ಅವ್ರ ಅಣ್ಣ ನೋಡ್ತಾನೆ ಇರ್ತಾರೆ. ಆಚೆ ಕರ್ಕೊಬಂದು ಹಿಂಗೆಲ್ಲ ನಮ್ಮ ಅಣ್ಣಂಗೆ ಅಂತ ಹಂಗೆಲ್ಲ ಅಂತ. ಹೌದು, ನಿಮ್ಮ ಅಣ್ಣನೇ ಹೆಚ್ಚ, ನಾನು ಹೆಚ್ಚಲ್ವಾ ಅಂತ ಕೇಳ್ತಾಳೆ. ನೀನು ಹೆಚ್ಚಲ್ವೇ, ಅಲ್ಲ ನಮ್ಮ ಅಣ್ಣನೇ ಹೆಚ್ಚು ಅಂತ ಹೇಳ್ತಾನೆ. ಆಮೇಲೆ ನಾನೇನು ಮಾಡಲಿ ಅಂತ ಕೇಳ್ತಾಳೆ. ನೀನೇನಾರು ಮಾಡ್ಕೊ, ಅದು ನನಗೆ ಗೊತ್ತಿಲ್ಲ, ನಾವು ಹೇಳ್ದಂಗೆ ನಮ್ಮ ಮನೇಲಿ ಕೇಳ್ಕೊಂಡಿರೋದಿದ್ರೆ ಮಾತ್ರ ನಿನಗೆ ದಾರಿ ಇದೆ, ಇಲ್ಲ ಅಂದರೆ ದಾರಿ ಇಲ್ಲ ನಿನಗೆ, ನೀನೇನು ತಿಳ್ಕೊಂಡಿದೀಯ, ನಾವೆಲ್ಲ ಒಗ್ಗಟ್ಟಲ್ಲಿರೋ ಅಂಥವ್ರು, ಮನೆ ಮುರಿಯೋ ಕೆಲಸ ಮಾಡ್ತೀಯ ನೀನು ಅಂತೆಲ್ಲ ಬೈತಾನೆ. ಪ್ರೀತಿ ಮಾಡುವಾಗ ಅದೆಲ್ಲ ಗೊತ್ತಿರಲಿಲ್ವ ನಿನಗೆ ಅಂತಾಳೆ. ಹೌದು, ನೀನು ಒಳ್ಳೆ ಹುಡುಗಿ ಅಂತಲೇ ನಾನು ಪ್ರೀತಿ ಮಾಡಿದ್ದು, ನಿನಗಿಂಥ ಮೈಂಡ್ ಇದೆ ಅಂತ ನನಗೇನು ಗೊತ್ತು ಅಂತೇಳಿ ಬೈದು ಅಲ್ಲಿಂದ ನೀನು ಚೇಂಜ್ ಆದರೆ ಮಾತ್ರ ನಮ್ಮ ಮನೆಗೆ ಮದುವೆ ಮಾಡ್ಕೊಳ್ಳೋದು, ಇಲ್ಲಿವರೆಗೆ ಇಲ್ಲ ಅಂದರೆ ನಿನ್ನ ಮದುವೆ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ, ಮುತ್ತು ಅಣ್ಣನ ಮದುವೆ ಆಗಲೇಬೇಕು, ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗೋವರೆಗೂ ನನ್ನ ಮದುವೆ ಇಲ್ಲ ಅಂತ ಹೇಳಿ ಬರ್ತಾನೆ ಚೆನ್ನಾಗಿ ಬೈದು. ಆಮೇಲೆ ಇಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮೈಮನ ಅಣ್ಣ ಮುತ್ತನ್ನ ಕರ್ಕೊಂಡೋಗಿರ್ತಾನೆ ಅವ್ರ ಮನೆಗೆ. ಇಲ್ಲಿ ಬೇಜಾರಾಗಿದೆ ಅಂತೇಳಿ ಕರ್ಕೊಂಡೋಗಿರ್ತಾನೆ. ಈ ಕಡೆ ಅವ್ರ ಅಮ್ಮ ಮತ್ತು ಅವ್ರ ಅಣ್ಣ ಇಬ್ಬರೂ ಟೀಸ್ ಮಾಡ್ತಾಯಿರ್ತಾರೆ. ಎಲ್ಲೋ ಮದುವೆ ಅನ್ಕೋತಿದ್ರು, ಯಾರೋ ಬಂದು ಕಾಪಾಡ್ತಾರೆ ಅಂತಿದ್ರು, ಅವರೇ ಉಗ್ದೋದ್ರು, ಇವಾಗ ಆರತಿ ತಗೊಬರೋ, ಒಳಗೆ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಳ್ಳೋಣ, ಹಾಗೆ ಹೀಗೆ ಅಂತ ಏನೇನೋ ಟೀಸ್ ಮಾಡ್ತಾರೆ. ಅದಕ್ಕೆಲ್ಲ ಅವಳು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ಆಮೇಲೆ ಈ ಕಡೆ ಮಹಿಮ ಮನೆಗೆ ಕರ್ಕೊಂಡೋಗಿ ಮಹಿಮಗೆ ಅವ್ರ ಅಣ್ಣ ಎಲ್ಲ ಹೇಳ್ತಾನೆ, ನಡೆದ ವಿಷಯ ಎಲ್ಲನೂ. ಹೌದಾ ಅಂತ ಹೇಳ್ಬಿಟ್ಟು ಕೊನೆಗೆ ನಮ್ಮ ಮಹಿಮನ್ನೇ ಯಾಕೆ ನೀವು ಮದುವೆ ಮಾಡ್ಕೋಬಾರ್ದು ಭಯ ಅಂತ ಕೇಳ್ತಾನೆ. ಆವಾಗ ಅವ್ನು ಕಣ್ಬಿಟ್ಟು ನೋಡ್ತಾ ಇರ್ತಾನೆ. ಒಂಥರ ಆಶ್ಚರ್ಯ ಆಗುತ್ತೆ ಅವನಿಗೆ, ಏನಪ್ಪ ಹಿಂಗೆ ಕೇಳ್ತವ್ರೆ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನು ಮನೇಲಿ ಹೇಳಿಲ್ಲ, ಏನಿಲ್ಲ, ಮನೆಯವ್ರಿಗೆ ಯಾರಿಗೂ ಏನೂ ಗೊತ್ತಿರಲ್ವಲ್ಲ,
ಹಂಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.